ಒಂದೇ ಒಂದು ಬಾಳೆಹಣ್ಣಿಂದ ನಿಮ್ಮ ಓಪನ್ ಪೋರ್ಸ್ ಆಯಿಲಿ ಸ್ಕಿನ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಹೆಂಗ್ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದು ಬಂದು ಎಗ್ ವೈಟು, ಮೊಟ್ಟೆಯ ಬಿಳಿ ಭಾಗ ಏನಿದೆ ಅದನ್ನು ನಾನು ತೊಗೊಳ್ತಾ ಇದ್ದೀನಿ. ನೀವು ಮೊಟ್ಟೆ ಯೂಸ್ ಮಾಡಲ್ಲ ಅಂತಂದರೆ ಇದೇ ವಿಡಿಯೋದಲ್ಲಿ ಬೇರೆ ಟಿಪ್ಸ್ ಕೂಡ ಹೇಳ್ತೀನಿ. ಎಗ್ ವೈಟ್ ಬದಲಿಗೆ ನೀವು ಬಾಳೆಹಣ್ಣನ್ನು ಬಳಸಬಹುದು. ಎಗ್ ವೈಟ್ ಅಥವಾ ಬಾಳೆಹಣ್ಣು ಎರಡರಲ್ಲಿ ಒಂದು. ನಾನಿಲ್ಲಿ ಎಗ್ ವೈಟನ್ನು ತೊಗೊಳ್ತಿದ್ದೀನಿ. ನಮ್ಮಲ್ಲಿ ಎಗ್ ಯೂಸ್ ಮಾಡ್ತೀವಿ, ಸೊ ಹಾಗಾಗಿ ನಾನು ಎಗ್ ತೊಗೊಳ್ತಾ ಇದ್ದೀನಿ. ಎಗ್ ಯಾರೆಲ್ಲ ಯೂಸ್ ಮಾಡಲ್ಲ ಅವರು ಬಾಳೆಹಣ್ಣನ್ನು ಆಪ್ಷನಾಗಿ ತೊಗೋಬೋದು. ಎಗ್ ವೈಟಿಗೆ ಈಗ ಸ್ಯಾಂಡಲ್ವುಡ್ ಪೌಡರ್ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಶ್ರೀಗಂಧದ ಪುಡಿ ಅಂತ ಹೇಳಿ ಕೇಳಿ ಎಲ್ಲ ಕಡೆ ಸಿಗುತ್ತೆ. ಸೊ ಅರ್ಧ ಚಮಚದಷ್ಟು ಎಗ್ ವೈಟ್ ಜೊತೆಗೆ ಶ್ರೀಗಂಧದ ಪುಡಿನ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಶ್ರೀಗಂಧದ ಪುಡಿ ಮತ್ತು ಎಗ್ ವೈಟು ಕ್ಲೀನಾಗಿ ಮಿಕ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ಕ್ಲೀನಾಗಿ ಮುಖನ ಒರೆಸ್ಕೋಬೇಕು. ಮುಖ ಒರೆಸ್ಕೊಂಡಾದಮೇಲೆ ಈ ಒಂದು ಮಾಸ್ಕ್ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಪೇಸ್ಟನ್ನು, ಅದನ್ನು ಕಂಪ್ಲೀಟಾಗಿ ಫೇಸಿಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ 30 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿದ್ರೆ ಮುಗೀತು. ಸೆಕೆಂಡ್ ಟಿಪ್ ಬಂದು ಬಾಳೆಹಣ್ಣನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು. ಅದ್ರ ಜೊತೆಗೆ ನೀವು ಶ್ರೀಗಂಧದ ಪುಡಿನ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಅದನ್ನು ಸೇಮ್ ಮುಖಕ್ಕೆ ಅಪ್ಲೈ ಮಾಡೋದು. 30 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡೋದು. ಸಿಂಪಲ್ ಟಿಪ್ಸು. ಕೆಲವ್ರ ಮನೇಲಿ ವೆಜಿಟೇರಿಯನ್ಸು, ನಾವು ಮೊಟ್ಟೆ ಯೂಸ್ ಮಾಡಲ್ಲ, ಮೊಟ್ಟೆನ ಮನೆ ಒಳಗಡೆ ತೊಗೊಂಡು ಹೋಗಲ್ಲ ಅಂತನ್ನೋರು ಬಾಳೆಹಣ್ಣು ಶ್ರೀಗಂಧದ ಪುಡಿನ ಮಿಕ್ಸ್ ಮಾಡ್ಕೋಬಹುದು. ಮೊಟ್ಟೆ ಯೂಸ್ ಮಾಡ್ತೀರಾ ಅಂತನ್ನೋರು ನೀಟಾಗಿ ಈ ಥರ ಒಂದು ಥಿಕ್ನೆಸ್ ಅಂದರೆ ಗೊತ್ತಾಗುತ್ತೆ ನಿಮಗೆ, ಮುಖಕ್ಕೆ ಹಚ್ಚಿದ್ರೆ ಹಿಡಿಬೇಕದು, ಅಷ್ಟು ಥಿಕ್ನೆಸ್ ಇದ್ದರೆ ಸಾಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಸೊ ಮೊಟ್ಟೆ ಯಾರೆಲ್ಲ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಅವರು ಮೊಟ್ಟೆ ಬದಲಿಗೆ ಬಾಳೆಹಣ್ಣನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಮಿಕ್ಸಿ ಜಾರಲ್ಲಿ ಹಾಕೊಳಕ್ಕೆ ಆಗ್ತಿಲ್ಲ ಒಂದು ಬಾಳೆಹಣ್ಣನ್ನು ಅಂತಂದರೆ ಈ ಥರ ಕ್ಲೀನಾಗಿ ಕೈಯಲ್ಲಿ ಈ ಥರ ಚೆನ್ನಾಗಿ ಸಾಫ್ಟಾಗಿ ಸ್ಮ್ಯಾಶ್ ಮಾಡಿ ಆದಮೇಲೆ ಅದಕ್ಕೆ ನೀವು ಶ್ರೀಗಂಧದ ಪುಡಿನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಫೇಸಿಗೆ ಅಪ್ಲೈ ಮಾಡಿದ್ರೆ ಮುಗೀತು. ಫೇಸಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ಮುಖನ ಕ್ಲೀನಾಗಿ ತೊಳ್ಕೊಂಡಿರಬೇಕು. ಮುಖನ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಆನಂತರ ಒರೆಸ್ಕೊಂಡು ಆನಂತರ ಈ ಒಂದು ಫೇಸ್ ಮಾಸ್ಕ್ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಕ್ಲೀನಾಗಿ ಬ್ರಷ್ ಇದ್ದರೆ ಬ್ರಷು, ಇಲ್ಲಾಂದರೆ ಕೈಯಿಂದ ನೀವು ಅಪ್ಲೈ ಮಾಡಬಹುದು. ಸೊ ಇದೆರಡೇ ಟಿಪ್ಸಾ, ಬೇರೆ ಇನ್ಯಾವುದೂ ಇಲ್ಲ. ಐಸ್ ಕ್ಯೂಬ್ ನಿಮ್ಮ ಫೇಸಿಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಒಂದು ಗ್ಲೋ ಕೊಡುತ್ತೆ. ಮತ್ತು ಯಾವಾಗಲೂ ತುಂಬ ಜನ ಹೇಳ್ತಿರ್ತಾರೆ ಮುಖ ತುಂಬ ಡಲ್ ಆಗಿದೆ, ಏನಾದರೂ ಟಿಪ್ಸ್ ಹೇಳಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಅಥವಾ ಸಾಯಂಕಾಲದೊತ್ತು ಐಸ್ ಕ್ಯೂಬ್ನ ಒಂದು ಕಾಟನ್ ಬಟ್ಟೆ, ವೈಟ್ ಕಲರ್ ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಮೇಲೆ ಇಟ್ಟು ಮುಖಕ್ಕೆ ಕಂಪ್ಲೀಟಾಗಿ ಟ್ಯಾಪ್ ಮಾಡ್ತಾ ಬನ್ನಿ. ಅದರಿಂದ ಮುಖದ ಮೇಲಿರೋ ರಿಂಕಲ್ಸ್ ಕಡಿಮೆ ಆಗುತ್ತೆ, ಮುಖ ಗ್ಲೋ ಬರೋದಕ್ಕೆ ಶುರುವಾಗುತ್ತೆ. ಓಕೆ, ಇವಾಗ ಇದೊಂದು 20 to 30 ಮಿನಿಟ್ಸ್ ಆಗಬೇಕು. ಕಂಪ್ಲೀಟ್ ಡ್ರೈ ಆಗುತ್ತೆ. ಇದು ಆ್ಯಕ್ಚುಲಿ ಬೇಗನೆ ಡ್ರೈ ಆಗುತ್ತೆ, ಯಾಕಂದರೆ ಎಗ್ ವೈಟ್ ಇರೋದ್ರಿಂದ ಬೇಗ ಡ್ರೈ ಆಗುತ್ತೆ. ಡ್ರೈ ಆಗ್ತದಂಗೆ ಫೇಸ್ ವಾಶ್ ಫಸ್ಟು ಕ್ಲೀನಾಗಿ ಮುಖಕ್ಕೆ ನೀರು ಹಾಕೋಬೇಕು. ಅದು ಫುಲ್ ಒಣಗಿರುತ್ತಲ್ವಾ, ಮೆತ್ತಗಾಗುತ್ತೆ. ಆನಂತರ ಸ್ಕ್ರಬ್ ಮಾಡಿದ್ರೆ ಸಾಕು, ಕ್ಲಿಯರಾಗಿ ಆಗುತ್ತೆ. ಇದನ್ನು ವಾರಕ್ಕೆ 2 ಸತಿ ಮಾಡ್ತಾ ಬಂದರೆ ನಿಮ್ಮ ಓಪನ್ ಪೋರ್ಸ್ ಕ್ಲಿಯರ್ ಆಗುತ್ತೆ. ಸೆಕೆಂಡ್ ಟಿಪ್ಸ್ ಬಂದು ಒಂದು ಸ್ವಲ್ಪ ಜೇನುತುಪ್ಪ, ಒಂದು ಟೊಮೊಟೊ ಹಣ್ಣು. ಜೇನುತುಪ್ಪನ ಟೊಮೊಟೊ ಹಣ್ಣಿನ ರಸಕ್ಕೆ ಮಿಕ್ಸ್ ಮಾಡಿ. ಫಸ್ಟು ಟೊಮೊಟೊ ಹಣ್ಣನ್ನು ಕಟ್ ಮಾಡಿಕೊಂಡು ಟೊಮೊಟೊ ಹಣ್ಣಿನ ರಸನ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೋಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆ ಕಂಪ್ಲೀಟಾಗಿ ಹಾಕಿ ಮಸಾಜ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿ. ಈ ಟಿಪ್ಸ್ ಕೂಡ ನಿಮಗೆ ಓಪನ್ ಪೋರ್ಸಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಪ್ರತಿದಿನ ಐಸ್ ಕ್ಯೂಬ್ನ ತೊಗೊಬಿಟ್ಟು, ಫ್ರಿಜ್ಜಲ್ಲಿರೋ ಐಸ್ ಕ್ಯೂಬ್ನ ತೊಗೊಬಿಟ್ಟು ಒಂದು ಟಿಶ್ಯೂ ಪೇಪರಲ್ಲಿ ಇಟ್ಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡಿ. ಇದು ಕೂಡ ನಿಮ್ಮ ಓಪನ್ ಪೋರ್ಸಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಸೊ ಬೆಸ್ಟ್ ಸಿರಮ್ಸ್ ಯಾವುದಾದ್ರೂ ಬೇಕು ಅಂತಂದರೆ ನಾನು ಇಲ್ಲಿ 2 ಸಿರಮ್ನ ಕೊಟ್ಟಿರ್ತೀನಿ. ಈ 2 ಸಿರಮ್ನ ನೀವು ಬೈ ಮಾಡಬಹುದು. ಇದು ತುಂಬ ಜನ ಡಾಕ್ಟರ್ಸು, ಇನ್ಫ್ಲೂಯೆನ್ಸರ್ಸು ಹೇಳಿದ್ದಾರೆ ಓಪನ್ ಪೋರ್ಸಿಗೆ ಇದು ಬೆಸ್ಟ್ ಅಂತ ಹೇಳ್ಬಿಟ್ಟು. ಬಟ್ ನಾನು ಇನ್ಫ್ಲೂಯೆನ್ಸರ್ಸ್ ಹೇಳಿರೋದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಹೇಳಿರೋದನ್ನ ನಾನು ನಂಬ್ತೀನಿ. ಕೆಲವೊಂದಿಷ್ಟು ಡಾಕ್ಟರ್ಗಳು ನಮ್ಮ ಕನ್ನಡ ವ್ಲಾಗ್ಸ್ ಮಾಡ್ತಿರ್ತಾರೆ. ಸೊ ಆ ಡಾಕ್ಟರ್ಗಳು ಹೇಳಿರುವಂತಹ ಈ 2 ಸಿರಮ್ನ ಬೈ ಮಾಡಿ. ಸಿರಮ್ನ ಹೇಗೆ ಯೂಸ್ ಮಾಡೋದು ಅಂತಂದರೆ ಫಸ್ಟು ನೀವು ಕ್ಲೀನಾಗಿ ಫೇಸ್ ವಾಶ್ ಮಾಡಿ. ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ಒರೆಸ್ಕೊಂಡಿದ್ದ ತಕ್ಷಣವೇ ಸಿರಮನ್ನು ಇಲ್ಲಿಗೆ ಒಂದು ಡ್ರಾಪು, ಇಲ್ಲಿಗೆ ಒಂದು ಡ್ರಾಪು, ಇಲ್ಲೊಂದು ಡ್ರಾಪು, ಮೂಗು ಮೇಲೆ ಒಂದು ಡ್ರಾಪ್ ಹಾಕೋಬಿಟ್ಟು ಕ್ಲೀನಾಗಿ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿದ್ರೆ ಕ್ಲೀನಾಗಿ ಮುಖಕ್ಕೆ ಫುಲ್ಲು ಸ್ಪ್ರೆಡ್ ಆಗುತ್ತೆ. ಅದಾಗಿ ಒಂದು 2-3 ಮಿನಿಟ್ಸ್ ಬಿಟ್ಬಿಟ್ಟು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಒಂದು ಒಳ್ಳೆ ಸನ್ಸ್ಕ್ರೀಮ್ನ ಯೂಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಸನ್ಸ್ಕ್ರೀಮ್ ಈಗಿನ ಬಿಸಿಲಿಗಂತೂ ಸನ್ಸ್ಕ್ರೀಮ್ ಯೂಸ್ ಮಾಡಿಲ್ಲ ಅಂತಂದರೆ ಮುಖ ಒಂದು ಸತಿ ಹಿಂಗೆ ಹೊರಗಡೆ ಹೋಗಿ ಒಂದು ಸತಿ ಒಳಗಡೆ ಬರೋಷ್ಟೊಳಗಡೆ ಮುಖ ಫುಲ್ಲು ಕರ್ರುಗಾಗಿ ಹೋಗ್ಬಿಟ್ಟಿರುತ್ತೆ. ಅಂತ ಕರಿ ಕಾಗೆ ಅಂತ ಹೇಳ್ತೀವಲ್ವ, ಏನು ಕರೆಂಟ್ ಹೊಡೆದು ಸುಟ್ಟೋಗಿರೋ ಕಾಗೆ ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಟ್ಟಿರುತ್ತೆ ಈ ಬಿಸಿಲಿಗೂ ಅದಕ್ಕೂ. ಸೊ ಇಷ್ಟು ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಓಪನ್ ಪೋರ್ಸ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಓಕೆ, ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆ, ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ನಾನು ಕೆಲವೊಂದಿಷ್ಟು ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ದೀನಿ. ನಾನು ಯಾವುದೂ ಸಡನ್ನಾಗಿ ರಿವ್ಯೂ ಕೊಡೋಲ್ಲ. ಬಟ್ ಓಕೆ, ನಾನೇನು ಸ್ವಲ್ಪ ದಿನ ಟ್ರೈ ಮಾಡಿಬಿಟ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ ಅಂದರೆ ನಾನು ಖಂಡಿತ ರಿವ್ಯೂನ ಕೊಡ್ತೀನಿ ಎಲ್ಲ ಪ್ರಾಡಕ್ಟ್ದು. ನನಗೆ ಇನ್ನೂ 100% ಶೋರ್ ಅಂತ ಅನಿಸಿಲ್ಲ.
ನನಗೇನಂತಂದರೆ ಆ ಪ್ರಾಡಕ್ಟಿಂದ ಒಳ್ಳೇದಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಏನು ನೆಗೆಟಿವ್ ಆಗಬಾರ್ದು, ಸ್ಕಿನ್ ಹಾಳಾಗಬಾರ್ದು. ಸೊ ಹಾಗಿದ್ರೆ ಮಾತ್ರ ನಾನು ವಿಡಿಯೋಗಳು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋದು. ಸೊ ನಾನು ಸ್ವಲ್ಪ ದಿನ ಯೂಸ್ ಮಾಡಿ ಕೊಡ್ತೀನಿ. ಓಕೆ, ಫೇಸ್ ವಾಶ್ ಮಾಡಾಯಿತು. ಫೇಸ್ ವಾಶ್ ಮಾಡಿ ಆದಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಕ್ರೀಮು ಮತ್ತು ಮಾಯಿಶ್ಚರೈಸರ್ ಯಾವುದಾದ್ರೂ ಒಂದು ಅಪ್ಲೈ ಮಾಡಿ ಈ ಒಂದು ಫೇಸ್ ಮಾಸ್ಕಿಂದ ವಾರಕ್ಕೆ 2 ಸತಿ ಮಾಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ಫೇಸ್ ಮಾಸ್ಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡಿರಬೇಕು. ಯಾವುದೇ ಒಂದು ನೀವು ಫೇಸ್ ಮಾಸ್ಕ್ನ ಹಾಕ್ತೀರಾ ಅಂತಂದರೆ ಫಸ್ಟು ಫೇಸ್ ವಾಶ್ ಮಾಡಿರಬೇಕು. ಫೇಸ್ ವಾಶ್ ಮಾಡಿದ್ರೆ ಯಾವುದೇ ಒಂದು ಫೇಸ್ ಮಾಸ್ಕ್ನ ಅಪ್ಲೈ ಮಾಡಬೇಡಿ. ಓಕೆನಾ? ಓಕೆ, ಎಷ್ಟು ಹೋಮ್ ರೆಮಿಡೀಸ್ ಹೇಳಿದ್ದೀನಿ. ಇದರಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಮಾಡ್ತಾ ಬನ್ನಿ ವಾರಕ್ಕೆ 2 ಸತಿ. ನಿಮ್ಮ ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಡೈಲಿ ಬೆಳಗ್ಗೆ ಎಷ್ಟು ಚೆನ್ನಾಗಿ ಫೇಸ್ನ ಕ್ಲೀನ್ ಮಾಡಿ ಕ್ರೀಮೆಲ್ಲ ಅಪ್ಲೈ ಮಾಡ್ತೀರೋ ಅದೇ ರೀತಿ ರಾತ್ರಿ ಆಗ್ತಿದ್ದಂಗೆ ಮುಖದ ಮೇಲಿರೋ ಧೂಳು ನೀವು ಹೊರಗಡೆ ಒಂದ್ಸತಿ ಹೋಗಿ ಬಂದ್ರೂ ಕೂಡ ರಾತ್ರಿ ಮಲಗುವಾಗ ಕ್ಲೀನಾಗಿ ಫೇಸ್ ವಾಶ್ ಮಾಡಬೇಕು. ಓಪನ್ ಪೋರ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಪಿಂಪಲ್ಸ್ ಮುಖದಲ್ಲಿದ್ದರೆ ಅದನ್ನು ಹೊಡಿಯೋಕೆ ಹೋಗ್ಬೇಡಿ, ಅದು ಕೂಡ ಓಪನ್ ಪೋರ್ಸಿಗೆ ಒಂದು ಕಾರಣ ಅಂತ ಹೇಳ್ತೀನಿ. ಸೊ ಇಷ್ಟನ್ನ ಮಾಡ್ತಾ ಬಂದರೆ ಸಾಕು. ಹಾಗೆ ನಾನು 2 ಸಿರಮ್ ಬಗ್ಗೆ ಹೇಳಿದ್ದೀನಿ, ಅದನ್ನು ಯೂಸ್ ಮಾಡೋದು ಹೇಳಿದ್ದೀನಿ. ಫಸ್ಟು ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಮಾಡಿ ಇಲ್ಲಿಗೊಂದು ಡ್ರಾಪು, ಇಲ್ಲಿಗೊಂದು ಡ್ರಾಪ್ ಹಾಕ್ಕೊಂಡು ಕ್ಲೀನಾಗಿ ಟ್ಯಾಪ್ ಮಾಡಬೇಕು. ಆದಮೇಲೆ ಒಂದು 2-3 ಮಿನಿಟ್ಸ್ ಅದು ಡ್ರೈ ಆಯಿತು ಅಂತ ಅಂದಾಗ ಅದರೊಂದು ಒಳ್ಳೆ ಮಾಯಿಶ್ಚರೈಸರ್ ಹಚ್ಚಬೇಕು. ಮಾಯಿಶ್ಚರೈಸರ್ ಹಚ್ಚಿ ಆದಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಅದರೊಂದು ಒಳ್ಳೆ ಸನ್ಸ್ಕ್ರೀಮ್ನ ಅಪ್ಲೈ ಮಾಡಿದ್ರೆ ಸಾಕು. ಅದನ್ನು ಮಾಡ್ತಾ ಬಂದರೆ ಅಂದರೆ ಆ ಒಂದು ಸಿರಮಲ್ಲಿ ನಿಮ್ಮ ಓಪನ್ ಪೋರ್ಸ್ ಕಡಿಮೆ ಆಗೋಕ್ಕೆ ಬೇಕಾಗಿರುವಂತಹ ಎಲ್ಲ ಅಂಶಗಳು ಆ ಸಿರಮಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆದರೆ ಹೋಮ್ ರೆಮಿಡೀಸ್ ಹೆಂಗೆ ಅಂತಂದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ಲಾಂಗ್ ಟೈಮ್ ತೊಗೊಳುತ್ತೆ. ಬಟ್ ನಿಮಗೆ ಒಳ್ಳೆ ರಿಸಲ್ಟ್, ಸೂಪರ್ ಆಗಿರೋ ರಿಸಲ್ಟ್ ನಿಮಗೆ ಸಿಗುತ್ತೆ. ಯಾಕೆಂತಂದರೆ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೂ ಹೋಮ್ ರೆಮಿಡಿ ಯೂಸ್ ಮಾಡಿ ನಿಮ್ಮ ಸ್ಕಿನ್ನನ್ನು ಸರಿ ಮಾಡ್ಕೊಳ್ಳೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನೀವು ಬೇಕಾದರೆ ಹೋಮ್ ರೆಮಿಡೀಸ್ನ ಯೂಸ್ ಮಾಡ್ಕೊಂಡು ಈ ಸಿರಮ್ಗಳನ್ನೂ ಕೂಡ ನೀವು ಯೂಸ್ ಮಾಡಬಹುದು, ಏನೂ ತೊಂದರೆ ಇಲ್ಲ ಅದರಿಂದ. ಓಕೆ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇದೇ ರೀತಿ ಒಳ್ಳೊಳ್ಳೆ ಸ್ಕಿನ್ ಕೇರ್, ಹೇರ್ ಕೇರ್ ವಿಡಿಯೋಗಳಿಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ನನ್ನ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದಿಷ್ಟು ಪ್ರಾಡಕ್ಟ್ ಲಿಂಕ್ಗಳು, ಡ್ರೆಸ್ ಲಿಂಕ್ಗಳನ್ನೆಲ್ಲ ನಾನು ಹಾಕ್ತಾ ಇರ್ತೀನಿ. ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಟೇಕ್ ಕೇರ್.